ಆಕಾಶವಾಣಿ ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕೆಲವು ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಾನು ಭಾಳ ಉತ್ಸುಕನಾಗಿದ್ದೀನಿ. ಈ ಸ್ಥಳಗಳನ್ನು ನಾವು ಭೇಟಿ ಮಾಡಲೇಬೇಕು. ಅಕಸ್ಮಾತ್ ಒಮ್ಮೆ ನಾವು ಆ ಸ್ಥಳಗಳಿಗೆ ಹೋಗಿದ್ದರೂ ಸಹ ಮತ್ತೊಮ್ಮೆ ಆ ಸ್ಥಳಗಳನ್ನು ನಾವು ಸಂದರ್ಶಿಸಿದಾಗ ಆಗ್ತಕ್ಕಂತಹ ಅನುಭವನೇ ಬೇರೆ. ಅಂತಹ ಕೆಲವು ಸ್ಥಳಗಳ ವಿಷಯವನ್ನು ಇವತ್ತು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಮೊದಲನೇದಾಗಿ ದೊಡ್ಡ ಹೊನ್ನೆಯ ವರಾಹಿ ಮಾತೆಯ ಕ್ಷೇತ್ರ. ಇದು ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸ್ಥಳ ಇದು. ಯಾಕೆಂದರೆ ಇಡೀ ಭಾರತದಲ್ಲಿ ವರಾಹಿ ಮಾತೆಯ ಒಂದು ವಿಗ್ರಹ ಇರ್ತಕ್ಕಂಥದ್ದು ಏನಾದರೂ ಒಂದು ಸ್ಥಳ ಇದೆ ಅಂತಂದರೆ ಅದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂಥದ್ದು. ಇದು ವಿಶಿಷ್ಟವಾಗಿರ್ತಕ್ಕಂಥ ಧಾರ್ಮಿಕ ಸ್ಥಳ ಯಾಕಾಗಿದೆ ಅಂತಂದರೆ ಇಲ್ಲಿ ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಈ ಕ್ಷೇತ್ರದ ಸುತ್ತಲೂ ಗಿರಿ ಕಾನನಗಳನ್ನು ನಾವು ನೋಡ್ಬೋದು. ಇಂತಹ ನಿಸರ್ಗ ರಮಣೀಯ ಪ್ರಶಾಂತವಾದ ಸ್ಥಳದಲ್ಲಿ ವರಾಹಿ ಅಮ್ಮನವರ ದೇವಾಲಯ ಇದೆ. ಇದು ಎಲ್ಲೂ ಸಹ ಕಂಡುಬರದೇ ಇರತಕ್ಕಂತಹ ಅಪರೂಪದ ಒಂದು ವರಾಹಿ ಅಮ್ಮನವರ ಪವಿತ್ರ ಸ್ಥಳ ಇದು. ಇದು ಇರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ದೊಡ್ಡ ಹೊನ್ನೆ ಅಂತಕ್ಕಂಥ ಒಂದು ಪುಟ್ಟ ಗ್ರಾಮ. ಈ ದೊಡ್ಡ ಹೊನ್ನೆ ಅನ್ನೋದು ಶೃಂಗೇರಿಯಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಪವಿತ್ರ ಸ್ಥಳ. ಇಲ್ಲಿ ಇದು ಯಾಕೆ ಇಷ್ಟೊಂದು ಪ್ರಸಿದ್ಧಿಯಾಗಿದೆ, ಏನು ಇದರ ವಿಶೇಷತೆ ಅಂತ ನಾವು ನೋಡ್ತಾ ಹೋದಾಗ ಒಂದು ಪುರಾಣದ ಒಂದು ಕಥೆ ಇಲ್ಲಿ ಪ್ರಚಲಿತವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸುಮಾರು 150 ವರ್ಷಗಳ ಹಿಂದೆ ಇಲ್ಲಿನ ಗ್ರಾಮಸ್ಥರು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿನ ಧರ್ಮಾಧಿಕಾರಿಯಾಗಿದ್ದ ಮಂಜಯ್ಯ ಹೆಗಡೆಯವರನ್ನು ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ತಮ್ಮ ಗ್ರಾಮ ಅನೇಕ ಸಮಸ್ಯೆಗಳಿಂದ ಕೂಡಿದೆ, ಅದರ ಒಳಿತಿಗೋಸ್ಕರವಾಗಿ ಏನಾದರೂ ನಮಗೆ ಒಂದು ಒಳ್ಳೆಯ ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡಬೇಕಲ್ಲ ಅಂತಂದು ಅವರು ವಿನಂತಿ ಮಾಡ್ಕೊಳ್ತಾರೆ. ಆಗ ಮಂಜಯ್ಯ ಹೆಗಡೆಯವರು ವರಾಹಿ ಅಮ್ಮನವರ ಮೂರ್ತಿಯನ್ನು ಅವರಿಗೆ ನೀಡಿ ಇದನ್ನು ನಿಮ್ಮ ಊರಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದರಿಂದ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಮಾತನ್ನು ಆಡ್ತಾರೆ. ಅದರಂತೆ ಇಲ್ಲಿ ವರಾಹಿ ಅಮ್ಮನವರ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ. ನಂತರ ಹರಿಹರಪುರದ ಸ್ವಾಮಿಗಳಾಗಿದ್ದ ಶ್ರೀ ಸ್ವಯಂ ಪ್ರಕಾಶ ರಮಾನಂದ ಸರಸ್ವತಿ ಸ್ವಾಮಿಗಳು ಇಲ್ಲಿ ಸತತವಾಗಿ 48 ದಿನಗಳ ಕಾಲ ಯಂತ್ರ ಪೂಜೆಯನ್ನು ಮಾಡಿ ಇದನ್ನು ಒಂದು ಶಕ್ತಿ ಸ್ಥಳವಾಗೋದಕ್ಕೆ ಕಾರಣರಾಗಿರ್ತಕ್ಕಂಥವರು ಹರಿಹರಪುರದ ಹಿಂದಿನ ಮಹಾಗುರುಗಳು. ಇಲ್ಲಿ ಅಮ್ಮನವರ ಜೊತೆ ಪಂಜುರ್ಲಿ ದೈವನು ಸಹ ಇರ್ತಕ್ಕಂಥದ್ದು ಒಂದು ವಿಶೇಷ. ಇಲ್ಲಿ ನೆಲೆಸಿರುವ ಅಮ್ಮನವರು ಇದರ ಒಂದು ಪ್ರಾಮುಖ್ಯತೆ ಏನು ಅಂತಂದರೆ ಅಲ್ಲಿ ಯಾರೇ ಆಗಲಿ, ಯಾವ ಭಕ್ತರೇ ಆಗಲಿ ಇಲ್ಲಿ ಬಂದು ತಮ್ಮ ಸಂಕಷ್ಟಗಳನ್ನು ನಿವೇದನೆ ಮಾಡ್ಕೊಂಡ್ರೆ ಅದೆಲ್ಲವನ್ನೂ ಸಹ ನೆರವೇರಿಸ್ತಾಳೆ ತಾಯಿ ಅಂತಕ್ಕಂಥದ್ದು ಒಂದು ಬಲವಾದ ನಂಬಿಕೆ ಇಲ್ಲಿ ನೆಲೆಯೂರಿದೆ. ಆರೋಗ್ಯ ಸಮಸ್ಯೆ ಇರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಉದ್ಯೋಗ, ವಿವಾಹ, ಮಾಟ ಮಂತ್ರ, ಹೀಗೆ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಸಹ ಇಲ್ಲಿಗೆ ಬಂದು ಅಮ್ಮನವರ ದರ್ಶನವನ್ನು ಪಡೆದು ಇಲ್ಲಿ ಪೂಜೆಯನ್ನು ಮಾಡಿ ಹೋದರೆ ಅವರಿಗೆ ಅದೆಲ್ಲ ನಿವಾರಣೆ ಆಗುತ್ತೆ ಅಂತಕ್ಕಂಥದ್ದನ್ನು ಒಂದು ಪ್ರತೀತಿ ಇದೆ. ಹೀಗಾಗಿ ಕರ್ನಾಟಕ ಮಾತ್ರ ಅಲ್ಲ, ಹೊರನಾಡಿನ ಭಕ್ತರ ದಂಡು ಸದಾ ಇಲ್ಲಿಗೆ ಬರ್ತಾ ಇರೋದನ್ನು ನಾವು ಕಾಣ್ಬೋದು. ಇಲ್ಲಿ ಪ್ರತಿ ದಿವಸವೂ ಸಹ ಏನಾದರೂ ಒಂದು ಹೋಮ ಹವನಗಳು ವಿಶೇಷ ಪೂಜೆಗಳು ನಡೀತಾನೆ ಇರುತ್ತೆ. ಯಾಕೆಂದರೆ ಜನ ಬಂದವರು ಇಲ್ಲಿ ಅನೇಕ ಪೂಜೆಗಳನ್ನು ಸಹ ಮಾಡಿಸ್ತಾರೆ. ಅದರಲ್ಲೂ ಶುಕ್ರವಾರ ಮತ್ತು ಮಂಗಳವಾರ ಇಲ್ಲಿ ಹೆಚ್ಚು ಜನ ಆಗಮಿಸ್ತಾರೆ. ಪ್ರತಿನಿತ್ಯ ಇಲ್ಲಿ ಹೋಮ ಹವನಾದಿಗಳು ನಡೆಯೋದ್ರ ಜೊತೆಗೆ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಇದು ವಿಶೇಷವಾಗಿರ್ತಕ್ಕಂಥ ದಿನಗಳಲ್ಲಿ ಅನ್ನದಾನ ಸೇವೆಯನ್ನು ಸಹ ಈ ದೇವಾಲಯದ ಮೂಲಕ ಹಮ್ಮಿಕೊಂಡಿರ್ತಾರೆ. ಇಲ್ಲಿ ಒಂದು ಸಣ್ಣ ದೇವಾಲಯ ಇದೆ. ಅದಕ್ಕೆ ಈಗ ಕಲ್ಲಿನ ಒಂದು ದೇವಾಲಯವನ್ನು ಕಟ್ಟೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಭವ್ಯವಾಗಿರ್ತಕ್ಕಂತಹ ಒಂದು ಕಲ್ಲಿನ ದೇವಾಲಯ ನಿರ್ಮಾಣ ಆಗೋದಕ್ಕೆ ಯಾವುದೇ ಒಂದು ರೀತಿಯ ಅನುಮಾನ ಇಲ್ಲ. ಇದ್ರ ಜೊತೆ ಪ್ರತಿ ನವರಾತ್ರಿ ಸಮಯದಲ್ಲೂ ಸಹ ಇಲ್ಲಿ ವಿಶೇಷ ಪೂಜೆಗಳನ್ನು ಇಲ್ಲಿ ಏರ್ಪಡಿಸ್ತಾರೆ. ಈ ಎಲ್ಲ ಪೂಜೆಗಳನ್ನು ನೋಡಿ ಮನಸ್ಸನ್ನು ತುಂಬಿ ದೇವಿಯ ದರ್ಶನವನ್ನು ಮಾಡಿ ತಮ್ಮ ಕಷ್ಟಗಳನ್ನೆಲ್ಲ ನಿವೇದನೆ ಮಾಡಿಕೊಂಡು ಪರಿಹಾರವನ್ನು ಪಡೆಯೋದಕ್ಕೋಸ್ಕರವಾಗಿ ದೂರ ದೂರದ ಊರುಗಳಿಂದ ಸಹಸ್ರಾರು ಜನ ಇಲ್ಲಿ ಬಂದು ಹೋಗಿರ್ತಕ್ಕಂಥದ್ದು ದಾಖಲೆ ಇದೆ. ಇದೊಂದು ಈಗ ಶಕ್ತಿ ಕೇಂದ್ರವಾಗಿ ರೂಪುಗೊಂಡಿದೆ.
ಇಲ್ಲಿ ಒಮ್ಮೆ ಭೇಟಿ ನೀಡಿದರೂ ಸಾಕು, ಅಲ್ಲಿರ್ತಕ್ಕಂತಹ ಸುಂದರವಾದ ನಿಸರ್ಗದ ಜೊತೆಗೆ ಧಾರ್ಮಿಕ ಕ್ಷೇತ್ರವನ್ನೂ ಸಹ ಕಾಣುವ ಅವಕಾಶ ನಮಗೆ ದೊರೆಯುತ್ತೆ. ಅದರಲ್ಲೂ ಶೃಂಗೇರಿಗೆ ಭೇಟಿ ನೀಡಿದವರು ಇಲ್ಲಿಗೂ ಭೇಟಿ ನೀಡ್ಬೋದಲ್ಲ, ಭಾಳ ಹತ್ತಿರ ಇದು, 6 ಕಿಲೋಮೀಟ್ರು. ಆದ್ದರಿಂದ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು, ಕಷ್ಟಗಳಿಗೆ ದೈವೀ ಕೃಪೆಯನ್ನು ಪಡೆಯಲು ಈ ಕ್ಷೇತ್ರ ಅತ್ಯಂತ ಉತ್ತಮವಾಗಿರ್ತಕ್ಕಂಥದ್ದು. ಅದರಲ್ಲೂ ಈ ದೊಡ್ಡ ಹೊನ್ನೆಯ ವರಾಹಿ ಅಮ್ಮನವರು ಇಡೀ ವಿಶ್ವದಲ್ಲೇ ಪ್ರಖ್ಯಾತರಾಗಿರ್ತಕ್ಕಂತಹ ಒಂದು ದೇವಿಯಾಗಿದೆ. ಇಲ್ಲಿ ಅನೇಕ ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದಿದ್ದಾರೆ, ಸಿನಿಮಾ ನಟರು ಬಂದಿದ್ದಾರೆ. ಅವರೆಲ್ಲ ಭೇಟಿ ನೀಡಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿರ್ತಕ್ಕಂಥ ನಿದರ್ಶನ ಇಲ್ಲಿದೆ. ಇದು ಎಲ್ಲಿದೆ, ಹೇಗೆ ಹೋಗಬೇಕು ದೊಡ್ಡ ಹೊನ್ನೆಗೆ ಅಂತಕ್ಕಂಥದ್ದನ್ನು ಸಹ ನಾವು ಸ್ವಲ್ಪ ಪರಿಶೀಲನೆ ಮಾಡಬೇಕು. ಶೃಂಗೇರಿ ಜೈಪುರ ರಸ್ತೆಯಲ್ಲಿ, ಶೃಂಗೇರಿಗೆ ಹೋಗಿ ಜೈಪುರ ರಸ್ತೆಯಲ್ಲಿ 5 ಕಿಲೋಮೀಟರ್ ದೂರ ಹೋದರೆ ಅಲ್ಲೊಂದು ಗಣಪತಿ ದೇವಸ್ಥಾನ ಸಿಗುತ್ತೆ. ಆ ಗಣಪತಿ ದೇವಸ್ಥಾನದ ಪಕ್ಕದಲ್ಲೇ ಒಂದು ರಸ್ತೆ ಇದೆ. ಅಲ್ಲಿ 1 ಕಿಲೋಮೀಟರ್ ಸಾಗಿದರೆ ಇಲ್ಲಿ ದೊಡ್ಡ ಹೊನ್ನೆ ವರಾಹಿ ಅಮ್ಮನವರ ದೇವಾಲಯ ಕಂಡುಬರುತ್ತೆ. ಬೆಳಿಗ್ಗೆ 8:30ಯಿಂದ 1 ಗಂಟೆವರೆಗೆ, ಮಧ್ಯಾಹ್ನ 2:30ಯಿಂದ 7:30ವರೆಗೆ ಈ ದೇವಾಲಯ ಭಕ್ತರಿಗಾಗಿ ತೆರೆದಿರುತ್ತೆ. ತಾವು ಒಮ್ಮೆ ಈ ದೇವಾಲಯಕ್ಕೆ ಭೇಟಿ ನೀಡ್ತೀರಲ್ವಾ? ಇನ್ನೊಂದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ಎಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥದ್ದು ಮತ್ತು ಒಂದು ಧಾರ್ಮಿಕ ಕ್ಷೇತ್ರವಾಗಿ ಇಡೀ ನಾಡಿನಲ್ಲಿ ಹೆಸರನ್ನು ಗಳಿಸಿರ್ತಕ್ಕಂಥದ್ದು ರಂಭಾಪುರಿ ಮಠ. ಇದು ವೀರಶೈವರ ಪಂಚಪೀಠಗಳಲ್ಲಿ ಈ ರಂಭಾಪುರಿ ಪೀಠ ಮೊದಲನೇದು ಮತ್ತು ಬಹಳ ಪುರಾತನವಾಗಿರ್ತಕ್ಕಂಥದ್ದು. ಇದು ಪವಿತ್ರವಾಗಿರ್ತಕ್ಕಂಥ ಭದ್ರಾ ನದಿಯ ದಂಡೆಯ ಮೇಲೆ ರಾರಾಜಿಸಲ್ಪಟ್ಟು ಈ ಪೀಠ ಲೋಕ ಪ್ರಸಿದ್ಧಿಯನ್ನು ಪಡೆದಿದೆ. ಇದರ ಒಂದು ಪ್ರಾಮುಖ್ಯತೆ ಏನು ಅಂತಂದರೆ, ಹಿಂದೆ ಇಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಬಾಳೆಹೊನ್ನೂರಿನ ಶ್ರೀ ರಂಭಾಪುರಿ ಮಠದ ಸಂಸ್ಥಾಪಕರೆಂದು ಹೆಸರು ಗಳಿಸಿದ್ದಾರೆ. ಅವರು ಜನರಲ್ಲಿ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಮೂಡಿಸೋದಕ್ಕೋಸ್ಕರವಾಗಿ ಅವತಾರವೆತ್ತಿದ ಒಬ್ಬ ಅವತಾರ ಪುರುಷ ಅಂತ ಎಲ್ಲರೂ ಸಹ ಅದನ್ನು ನಂಬ್ತಾರೆ. ಪುರಾಣಗಳ ಉಲ್ಲೇಖದಂತೆ ಗುರು ರೇಣುಕಾಚಾರ್ಯರು ಇಲ್ಲಿ ಸದ್ಯೋಜಾತ ಮುಖದಿಂದ ಆವಿರ್ಭವಿಸಿದರೆಂದು ತಿಳಿದು ಬರುತ್ತೆ. ತೆಲಂಗಾಣದ ಕೊಲನುಪಾಕಿ ಸೋಮೇಶ್ವರ ಲಿಂಗದಲ್ಲಿ ಅವರ ಉದ್ಭವ ಆಯಿತು. ಅಲ್ಲಿಂದ ಅವರು ಮಲಯಾಚಲ ಎಂದು ಕರೆಸಿಕೊಳ್ಳುತ್ತಿದ್ದ ಈ ಬಾಳೆಹೊನ್ನೂರಿಗೆ ಬಂದು ಇಲ್ಲಿ ರಂಭಾಪುರಿ ವೀರಸಿಂಹಾಸನ ಮಹಾಸಂಸ್ಥಾನ ಪೀಠವನ್ನು ಸ್ಥಾಪಿಸಿದರು ಅಂತ ತಿಳಿದು ಬರುತ್ತೆ. ಅದೇ ಮುಂದೆ ಸಿದ್ಧಾಂತ ಶಿಖಾಮಣಿ, ಇಲ್ಲಿ ಸಿದ್ಧಾಂತ ಶಿಖಾಮಣಿ ಅಂತಕ್ಕಂಥದ್ದು ಒಂದು ಪವಿತ್ರವಾಗಿರ್ತಕ್ಕಂಥ ಗ್ರಂಥ. ಈ ಗ್ರಂಥ ಹೇಗೆ ಬಂತು ಅನ್ನೋದನ್ನು ಸಹ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಇಲ್ಲಿ ರೇಣುಕಾಚಾರ್ಯರು ಬಂದಾಗ ಅಗಸ್ತ್ಯ ಮುನಿಗಳು ಅಲ್ಲಿರ್ತಾರೆ, ತಪಸ್ ಮಾಡ್ತಾ ಇರ್ತಾರೆ. ಅಗಸ್ತ್ಯ ಮುನಿಗಳಿಗೆ ವೀರಶೈವ ಧರ್ಮದ ಸಾರವನ್ನು ಅಲ್ಲಿ ತಿಳಿಸ್ತಾರೆ. ಆ ಸಾರನೇ ಮುಂದೆ ಸಿದ್ಧಾಂತ ಶಿಖಾಮಣಿ ಅಂತ ಒಂದು ಗ್ರಂಥ ರಚನೆಗೆ ಪ್ರೇರಣೆ ಆಯಿತು ಅಂತ ಇಲ್ಲಿ ಒಂದು ಪ್ರತೀತಿ ಇದೆ. ಅಲ್ಲದೆ ಆದಿ ಶಂಕರಾಚಾರ್ಯರಿಗೆ ಇಲ್ಲಿ ಚಂದ್ರಮೌಳೇಶ್ವರ ಲಿಂಗ ಮತ್ತು ರತ್ನಗರ್ಭ ಗಣಪತಿ ದೇವರ ಮೂರ್ತಿಗಳನ್ನು ರೇಣುಕಾಚಾರ್ಯರು ನೀಡಿದರು ಅಂತ ಈ ಸಿದ್ಧಾಂತ ಶಿಖಾಮಣಿಯಲ್ಲಿ ಉಲ್ಲೇಖ ಸಿಗುತ್ತದೆ. ಹೀಗಾಗಿ ಇಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂತಹ ಅನೇಕ ಘಟನೆಗಳು ನಡೆದಿದೆ. ಆದಿಶಂಕರರು ಅದನ್ನು ತಮ್ಮ ಶಿಷ್ಯ ಸುರೇಶಾಚಾರ್ಯರಿಗೆ ನೀಡಿದರು ಅಂತಲೂ ಸಹ ಇಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಈ ರಂಭಾಪುರಿ ಮಠ ಅತ್ಯಂತ ಪುರಾತನವಾಗಿರ್ತಕ್ಕಂಥದ್ದು. ಈಗಾಗಲೇ 150 ಪೀಠಾಧಿಪತಿಗಳು ಇಲ್ಲಿ ಆಗೋಗಿ ಈಗ 151ನೇ ಪೀಠಾಧಿಪತಿಗಳು ಇಲ್ಲಿ ಪೀಠಸ್ಥರಾಗಿ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಇಲ್ಲಿನ ಪ್ರಮುಖ ದೇವಾಲಯಗಳು ಅಂತಂದರೆ ಕ್ಷೇತ್ರಪಾಲಕ ಶ್ರೀ ವೀರಭದ್ರ ಸ್ವಾಮಿ ದೇವಾಲಯ ಮತ್ತು ಜಗದ್ಗುರು ರೇಣುಕಾಚಾರ್ಯ ಮಂದಿರ. ಇವು ಬಹಳ ಅತ್ಯಂತ ಪ್ರಾಚೀನವಾಗಿದ್ದು ಭಕ್ತರ ಪ್ರಿಯವಾದ ತಾಣಗಳಾಗಿದೆ. ಮತ್ತೊಂದು ಮಹತ್ವದ ದೇವಾಲಯ ಅಂತಂದರೆ ಭದ್ರಕಾಳಿ ಅಮ್ಮನವರ ದೇವಾಲಯ. ಈಗಿರುವ ಈ ಪೀಠದ ಅಧಿಪತಿಗಳಾಗಿರ್ತಕ್ಕಂಥವರು ಶ್ರೀ ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮಿಗಳು ಧರ್ಮ ಸಂಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಬಂದ ಭಕ್ತರಿಗೆ ಯೋಗ್ಯ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ರಾಮಾಯಣ ಕಾಲದಲ್ಲಿ ರಾವಣ ಮರಣಿಸಬೇಕಾದ್ರೆ ತನ್ನ ತಮ್ಮನಾದ ವಿಭೀಷಣನನ್ನು ಕರೆದು ಒಂದು ಮಾತು ಹೇಳ್ತಾನೆ. ಏನು ಅಂತಂದರೆ, ತಾನು 9 ಕೋಟಿ ಶಿವಲಿಂಗವನ್ನು ಸ್ಥಾಪಿಸುವ ಗುರಿ ಹೊಂದಿದ್ದೆ,
ಆದರೆ 6 ಕೋಟಿ ಲಿಂಗವನ್ನು ಮಾತ್ರ ಪ್ರತಿಷ್ಠಾಪನೆ ಮಾಡೋದಕ್ಕೆ ಸಾಧ್ಯವಾಯಿತು. ಇನ್ನು ಉಳಿದ 3 ಕೋಟಿ ಲಿಂಗವನ್ನು ನೀನು ಪ್ರತಿಷ್ಠಾಪಿಸು ಅಂತ ಹೇಳಿ ಅವನು ಮರಣವನ್ನು ಗೈತಾನೆ. ಆಗ ಅಲ್ಲಿಗೆ ಬಂದ ಜಗದ್ಗುರು ರೇಣುಕರು ತಾವೇ 3 ಕೋಟಿ ಲಿಂಗಗಳನ್ನು ಪ್ರತಿಷ್ಠಾಪಿಸಿದರೆಂದು ಒಂದು ನಂಬಿಕೆ ಇದೆ. ನಂತರ ತಮ್ಮ ಅವತಾರ ಮುಗಿದ ಮೇಲೆ ಗುರು ರೇಣುಕರು ಕೊಲ್ಲಿಪಾಕಿ ಕ್ಷೇತ್ರಕ್ಕೆ ವಾಪಸ್ ಬಂದು ಅಲ್ಲಿ ಸೋಮೇಶ್ವರ ಲಿಂಗದಲ್ಲಿ ಲೀನವಾದರು ಅಂತ ಸಹ ಇಲ್ಲಿ ತಿಳಿದು ಬರುತ್ತೆ. ಹೀಗಾಗಿ ಈ ರಂಭಾಪುರಿ ಮಠ ಬರೀ ಧಾರ್ಮಿಕವಾಗಿರ್ತಕ್ಕಂಥ ಮಠವಾಗಿರದೆ ಅನೇಕ ಸಮಾಜ ಸೇವೆಯನ್ನು ಸಹ ಅದು ತನ್ನ ಛಾಪನ್ನು ಮೂಡಿಸಿ ಎಲ್ಲರಲ್ಲೂ ಸಹ ಭಕ್ತಿ ಭಾವನೆಯನ್ನು ಬೆಳೆಸ್ತಾ ಇರತಕ್ಕಂತಹ ಒಂದು ಅದ್ಭುತ ಕ್ಷೇತ್ರವಾಗಿ ಪರಿಗಣಿಸಿದೆ. ಇಲ್ಲೇ ಸಮೀಪದಲ್ಲಿ ಒಂದು ಕಾಫಿ ಸಂಶೋಧನಾ ಕೇಂದ್ರವೂ ಸಹ ಇದೆ. ಅಲ್ಲಿ ಕಾಫಿ ಬಗ್ಗೆ ಸಂಶೋಧನೆ ನಡೆಸುವ ಇದು ಏಕೈಕ ಕೇಂದ್ರ ಇದು. ಆಮೇಲೆ ರಂಭಾಪುರಿ ಮಠದ ಇನ್ನೊಂದು ವಿಶೇಷತೆ ಅಂತಂದರೆ ಇಲ್ಲಿ ಪ್ರತಿನಿತ್ಯ ಮಧ್ಯಾಹ್ನ ಮತ್ತು ರಾತ್ರಿ ಪ್ರಸಾದದ ವ್ಯವಸ್ಥೆನೂ ಸಹ ಮಾಡಿದ್ದಾರೆ. ಆಮೇಲೆ ಯಾತ್ರಿಕರು ಉಳಿಬೇಕು ಅಂತಂದರೆ ಇಲ್ಲಿ ವಸತಿ ವ್ಯವಸ್ಥೆನೂ ಸಹ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಹೀಗಾಗಿ ರಂಭಾಪುರಿ ಮಠ ಯಾತ್ರಿಕರಿಗೆ ಮತ್ತು ಭಕ್ತರಿಗೆ ಮತ್ತು ಆಧ್ಯಾತ್ಮ ಪಿಪಾಸುಗಳಿಗೆ ಒಂದು ಮುಖ್ಯವಾಗಿರ್ತಕ್ಕಂಥ ಕೇಂದ್ರವಾಗಿ ಅದು ರೂಪುಗೊಂಡಿದೆ. ಇನ್ನು ನಾವು ಯಗಟಿ ಹೋಗೋಣ. ಇದನ್ನು ಯಗಟೀಪುರ ಅಂತಲೂ ಕರೀತಾರೆ. ಇದು ವೇದಾವತಿ ನದಿಯ ದಡದಲ್ಲಿರ್ತಕ್ಕಂಥ ಒಂದು ಸುಂದರವಾದ ಪವಿತ್ರ ಕ್ಷೇತ್ರ. ಈ ಯಗಟಿ ಕ್ಷೇತ್ರ ಪ್ರಸಿದ್ಧವಾಗಿರೋದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಇಲ್ಲಿರ್ತಕ್ಕಂತಹ ಶ್ರೀ ಪ್ರಸನ್ನ ಮಲ್ಲಿಕಾರ್ಜುನ ಸ್ವಾಮಿಯ ದೇವಾಲಯ. ಇಲ್ಲಿರ್ತಕ್ಕಂಥ ಶಿವಲಿಂಗ ಯಾರೇ ಸ್ಥಾಪನೆ ಮಾಡಿದ್ದಲ್ಲ. ಇದು ಬಂಡೆಯ ಮೂಲಕ ಒಡೆದು ಮೂಡಿದ ಒಂದು ಪವಿತ್ರವಾಗಿರ್ತಕ್ಕಂತಹ ಶಿವಲಿಂಗ. ಇದರ ಜಟೆಯಲ್ಲಿ ಗಂಗೆಯನ್ನು ನಾವು ಕಾಣ್ಬೋದು. ಕ್ರಿಸ್ತಶಕ 1049ರಲ್ಲಿ ಇದಕ್ಕೆ ಒಂದು ಕಥೆನೂ ಹೇಳ್ತಾರೆ. ಕ್ರಿಸ್ತಶಕ 1049 ಅಂದರೆ 10ನೇ ಶತಮಾನದಲ್ಲಿ ವೀರಶೆಟ್ಟಿ ಅಂತಕ್ಕಂಥವರು ಈ ದೇವಾಲಯವನ್ನು ನಿರ್ಮಿಸಿದರು ಅಂತಕ್ಕಂಥ ದಾಖಲೆ ಸಿಗುತ್ತೆ ಇಲ್ಲಿ. ನಂತರ ಅದನ್ನು ಹರಿಹರ ಸೋಮೇಶ್ವರರು ಜೀರ್ಣೋದ್ಧಾರ ಮಾಡಿದರು ಅಂತ ತಿಳಿದು ಬರುತ್ತೆ. ಒಂದು ಐತಿಹ್ಯದ ಪ್ರಕಾರ ಇಲ್ಲಿ ವೀರಶೆಟ್ಟಿ ಮತ್ತು ಪಾರ್ವತಿ ಅಂತ ದಂಪತಿಗಳು ಇಲ್ಲಿ ವಾಸವಾಗಿದ್ದರು. ಸ್ವಲ್ಪ ಅನುಕೂಲವಾಗಿದ್ದರು, ಶ್ರೀಮಂತರಾಗಿದ್ದರು ಅವರು. ಆದರೆ ಅವರಿಗೆ ಸಂತಾನ ಇರಲಿಲ್ಲ, ಮಕ್ಕಳಿರಲಿಲ್ಲ. ಅವ್ರ ಬಳಿ ಒಂದು ಹಸು ಇತ್ತು, ಅದಕ್ಕೆ ಕಪಿಲೆ ಅಂತ ಹೆಸರಿಟ್ಟಿದ್ರು. ಆ ಕಪಿಲೆ ತುಂಬ ಅಚ್ಚುಮೆಚ್ಚಾಗಿರ್ತಕ್ಕಂಥ ಒಂದು ಹಸುವಾಗಿತ್ತದು. ಅದು ಪ್ರತಿ ದಿವಸ ಹಾಲು ಕೊಡ್ತಾಯಿತ್ತು. ಹಾಲಿನಿಂದ ಅವರು ದೇವರ ಪೂಜೆ ಮಾಡ್ತಾಯಿದ್ರು, ಉಪಯೋಗಿಸ್ತಾಯಿದ್ರು. ಒಂದು ದಿವಸ ಏನಾಗುತ್ತೆ, ಅದು ಹಾಲು ಕರೆಯೋಕ್ಕೆ ಹೋದಾಗ ಒಂದು ಹನಿ ಹಾಲು ಸಹ ಅದರ ಕೆಚ್ಚಲಿನಿಂದ ಬರಲಿಲ್ಲ. ಆ ಬಗ್ಗೆ ಆ ದನ ಕಾಯ್ತಾ ಇದ್ದಂತಹ ಬೀರಪ್ಪನನ್ನು ವಿಚಾರಿಸ್ತಾರೆ, ಏನಯ್ಯ ಹಾಲೇ ಕೊಡ್ತಾ ಇಲ್ಲಲ್ಲ ನಮ್ಮ ಹಸು ಅಂತ. ಅದಕ್ಕೆ ಅವನು ಹೇಳ್ತಾನೆ, ಎಲ್ಲೋ ಕರು ಕುಡ್ದಿರ್ಬೇಕು ಸ್ವಾಮಿ, ನನಗೆ ಗೊತ್ತಿಲ್ಲ ಅಂತಾನೆ. ಆದರೂ ಅದನ್ನು ಪರೀಕ್ಷೆ ಮಾಡಬೇಕು ಅಂತ ಬೀರಪ್ಪ ಏನು ಮಾಡ್ತಾನೆ, ಅದರ ಹಿಂದೆನೇ ಹೋಗ್ತಾನೆ. ಗೊತ್ತಾಗದಾಗೆ ಆ ಹಸು ಕಪಿಲೆ ಬಂಡೆಯೊಂದರ ಮೇಲೆ ಬೆಳೆದಿದ್ದ ಹುತ್ತಕ್ಕೆ ಹಾಲು ಉಣಿಸ್ತಾ ಇರ್ತಕ್ಕಂಥದ್ದು ಗೋಚರಿಸುತ್ತೆ. ವೀರಶೆಟ್ಟರ ಬಳಿಗೆ ಅವನು ಬಂದು ಹೇಳ್ತಾನೆ ಹೀಗಾಯಿತು ಅಂತ. ಆಗ ಶೆಟ್ಟರು ಆಳುಗಳನ್ನು ಕರ್ಕೊಂಡು ಹೋದಾಗ ಒಂದು ಹುತ್ತ ಇರುತ್ತೆ. ಆ ಹುತ್ತವನ್ನು ಅಗಿಸ್ತಾರೆ ಅವರು. ಅಗಿಸಿದಾಗ ಅಲ್ಲೊಂದು ಘಟಸರ್ಪ ಕಂಡು ಅವರಿಗೆ ದಂಗಾಗ್ತಾರೆ. ಅದಕ್ಕೆ ಹಾಲನ್ನಿಟ್ಟು ತನ್ನ ತಪ್ಪನ್ನು ಕ್ಷಮಿಸಬೇಕು ಅಂತಂದು ಬೇಡ್ಕೊಳ್ತಾರೆ. ಆ ಹಾವು ಹಾಲು ಕುಡಿದು ಮುಂದೆ ಹೋಗುತ್ತೆ. ಆ ಸ್ಥಳವನ್ನು ಪರೀಕ್ಷೆ ಮಾಡಿದಾಗ ಅಲ್ಲೊಂದು ಶಿವಲಿಂಗ ಇರುತ್ತೆ. ಶಿವಲಿಂಗದ ಪಕ್ಕದಲ್ಲೇ ಗಂಗೆ ಉದ್ಭವ ಆಗಿರ್ತಕ್ಕಂಥದ್ದನ್ನು ಸಹ ಅವ್ರು ಕಾಣ್ತಾರೆ. ಇವೆಲ್ಲವೂ ಸಹ ಬಂಡೆಯಲ್ಲಿ ಒಡಮೂಡಿರ್ತಕ್ಕಂಥದ್ದು. ಅಂದು ರಾತ್ರಿ ಕನಸಿನಲ್ಲಿ ಶಿವನು ಜಂಗಮ ರೂಪದಲ್ಲಿ ಬಂದು ದೇವಸ್ಥಾನ ನಿರ್ಮಿಸೋದಕ್ಕೆ ಅವರಿಗೆ ಆದೇಶ ನೀಡ್ತಾನೆ. ಹೀಗಾಗಿ ಆ ಶೆಟ್ಟರು ಅಲ್ಲಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಆ ದೇವಾಲಯ ನಿರ್ಮಾಣ ಮಾಡಿದ ಮೇಲೆ ಅವರಿಗೆ ಪುತ್ರ ಸಂತಾನವೂ ಸಹ ಆಗುತ್ತೆ. ಹೀಗೆ ಶಿವ ಪ್ರಸನ್ನನಾಗಿ ದರ್ಶನ ನೀಡಿದ್ರಿಂದ ಅದಕ್ಕೆ ಪ್ರಸನ್ನ ಮಲ್ಲಿಕಾರ್ಜುನ ಅಂತ ಹೆಸರು ಬಂದಿದೆ. ಈಗ ಅದು ಬಹಳ ದೊಡ್ಡ ದೇವಸ್ಥಾನವಾಗಿ ಲಕ್ಷಾಂತರ ಭಕ್ತರನ್ನು ಒಳಗೊಂಡಿರ್ತಕ್ಕಂತಹ ಒಂದು ದೇವಾಲಯವಾಗಿದೆ. ಇದು ಎಲ್ಲಿದೆ ಅಂತಂದರೆ ಕಡೂರು ತಾಲೂಕಿನಲ್ಲಿರ್ತಕ್ಕಂಥದ್ದು. ಕಡೂರು ತಾಲೂಕಿನಲ್ಲಿ ಈ ಯಗಟಿ ಅಂತ ಒಂದು ಊರಿದು. ಅಲ್ಲಿಗೆ ಹೋಗೋದಕ್ಕೆ ರಸ್ತೆಯ ಸಂಪರ್ಕ ಇದೆ, ಬೇಕಾದಷ್ಟು ಬಸ್ಸಿನ ಅನುಕೂಲತೆ ಇದೆ, ಅಥವಾ ಖಾಸಗಿ ವಾಹನದಲ್ಲೂ ಸಹ ಅಲ್ಲಿಗೆ ಹೋಗ್ಬೋದು. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಇದುವರೆಗೆ ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಎಂಎನ್ ಸುಂದರ್ರಾಜ್. ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.